ವಯಸ್ಸೇ ಆಗಲ್ಲ. ಆ ಕಾಲಘಟ್ಟಕ್ಕೆ ತಕ್ಕಾಗಿ ನಾವು ಬದಲಾಯಿಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ನಿಮ್ಗೆ ಆತರ ಅನ್ನಿಸ್ಬೋದು ಅಷ್ಟೇ. ಆ ಕಾಲದಲ್ಲಿ ಎದುರಿಸಿದಂತಹ ಒಂದಷ್ಟು ಸವಾಲುಗಳೇನು? ಮಿಂಗಲ್ ಆಗಲ್ಲ, ಮಾತಾಡಲ್ಲ, ಏನ್ ಮಾಡಕ್ಕಾಗತ್ತೆ? ನಾನು ಪ್ರತಿಯೊಬ್ಬರಿಗೂ ನಾನು ಹೋಗಿ ಸಮಜಾಯಿಷಿ ಕೊಡಕ್ಕಾಗಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದೋ ಒಂದು ಸಿನಿಮಾನ ಒಪ್ಕೊಂಡೆ, ಅದು ರಿಸ್ಕ್ ಅಂತ ಅನಿಸ್ತಾ ಇದೆ, ಆದ್ರೂ ಕೂಡ ನಾನು ಒಪ್ಕೊಂಡೆ. ಆ ಥರದ್ದು ಏನಾದ್ರು ರಿಸ್ಕಿ ಸಿನಿಮಾಗಳನ್ನ ಒಪ್ಕೊಂಡಿದ್ಯಾ? ಫ್ರೆಂಡ್ಶಿಪ್ಗೆ ನನಗೆ ಒಂದು ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಕೆಲವೊಂದು ಸಿನಿಮಾಗಳನ್ನ ಒಪ್ಕೊಂಡು ಆಮೇಲೆ ಆ ಸಿನಿಮಾ ನೋಡಿದಾಗ ಇದು ಯಾಕೆ ನಾನು ಮಾಡೋ ಅವಶ್ಯಕತೆ ಇದ್ದಿಲ್ಲ. ಯಾಕೆಂದ್ರೆ ಅವರು ಹೇಳಿದ ಪಾತ್ರ ಒಂದು, ಅಲ್ಲಿ ತೆರೆ ಮೇಲೆ ಬಂದಿರೋದೇ ಇನ್ನೊಂದು. Me Too ವಿಚಾರವಾಗಿ ಆ ಒಂದು ಚರ್ಚೆ ಕನ್ನಡ ಚಿತ್ರರಂಗದಲ್ಲಿ ಬೇಕಷ್ಟು ಆಗಿದಾವೆ. ಬರೀ ನಮ್ಮ ಇಂಡಸ್ಟ್ರಿಲಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲಾ ಪ್ರೊಫೆಷನ್ ಅಲ್ಲೂ ಇದ್ದೇ ಇರುತ್ತೆ. ಈಗ OTT ಆರ್ ಥಿಯೇಟರ್ ಅಂತ ಬಂದ್ರೆ ಡೆಫಿನೆಟ್ಲಿ ಥಿಯೇಟರ್. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿಯ ಪಾಡ್ಕಾಸ್ಟ್. ನಾನು ಕಾವ್ಯ ಹೆಗ್ಡೆ. ಇವತ್ತು ನಮ್ಮ ಜೊತೆಗೆ ಚಂದನವನದ ಚಿರ ಯುವತಿಯಾಗಿರುವಂತಹ ಸುಧಾರಾಣಿ ಮ್ಯಾಮ್ ನಮ್ಮ ಜೊತೆಗಿದ್ದಾರೆ. ಸೊ ಇನ್ಯಾಕ್ತಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಮ್ಯಾಮ್. ನಮಸ್ಕಾರ ಮ್ಯಾಮ್, ಹೇಗಿದ್ದೀರಾ? ಫಸ್ಟ್ ಕ್ವಶನ್ ಫಸ್ಟ್ ಕ್ಲಾಸ್ ಆಗಿದೆ. ತುಂಬಾ ಚೆನ್ನಾಗಿದ್ದೀನಿ ಮ್ಯಾಮ್. ಅಂಡ್ ನಾನು ಯಾಕೆ ಚಂದನವನದ ಚಿರ ಯುವತಿ ಅಂತ ಹೇಳ್ದೆ ಅಂದ್ರೆ, ಒಂದು ರಮೇಶ್ ಅರವಿಂದ್ ಸರ್, ಆಮೇಲೆ ಒಂದು ಸುಧಾರಾಣಿ ಮ್ಯಾಮ್. ಅವ್ರಿಗೆ ವಯಸ್ಸೇ ಆಗಲ್ಲ. ವಯಸ್ಸಾಗಲ್ಲ ಅಲ್ಲ, ಅದು ಏನಂತಾರೆ, ಆ ಕಾಲಘಟ್ಟಕ್ಕೆ ತಕ್ಕಾಗಿ ನಾವು ಬದಲಾಯಿಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ನಿಮ್ಗೆ ಆತರ ಅನ್ನಿಸ್ಬೋದು ಅಷ್ಟೇ. ಮೂವ್ ವಿತ್ ದ ಟೈಮ್ ಅಂತಾರಲ್ಲ, ಆತರ. ಎಸ್. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನಿಮ್ಮ ಒಂದು ಜರ್ನಿ ಬಗ್ಗೆ, ಹಾಗೆ ನೀವು ಹೀರೋಯಿನ್ ಆಗಿದ್ ಹೇಗೆ, ಅಂಡ್ ನೀವು ಎದುರಿಸಿದಂತಹ, ಆ ಕಾಲದಲ್ಲಿ ಎದುರಿಸಿದಂತಹ ಒಂದಷ್ಟು ಸವಾಲುಗಳೇನು? ಮೊದಲನೇದಾಗಿ ನನ್ನ ಫೇವ್ರೆಟ್ ಚಿತ್ರ, ನನಗೆ ತುಂಬಾ ಒಂದು ಒಳ್ಳೆ ಹೆಸರು, ಹಾಗೆ ಒಂದು ಇನ್ನು ಪಾಪ್ಯುಲಾರಿಟಿ ಹೆಚ್ಚಿಸಿದಂತ ಚಿತ್ರ ಕಾವ್ಯ. ಸೊ ನಿಮ್ ಹೆಸರು ಕಾವ್ಯನೇ, ವೆರಿ ನೈಸ್. ಕೇಳ್ತಾ ಇದ್ದಾಗ ಖುಷಿ ಆಯ್ತು. ಓಕೆ ಅಂತ. ಯಾ, ನಾನು ಮೊದಲು ಸಿನಿಮಾಗ್ ಬಂದಿದ್ದು ಹೇಗೆ ಅಂತಂದ್ರೆ, ಸುಮಾರು ಕಡೆ ಹೇಳಿದೀನಿ, ನಾನು ಫಸ್ಟ್ ಮಾಡ್ಲಿಂಗ್ ಶುರು ಮಾಡಿದ್ದು ಆಸ್ ಅ ಚೈಲ್ಡ್ ಮಾಡೆಲ್. ಜಾಹೀರಾತುಗಳಿಗೆ ಮಾಡ್ತಾ ಇದ್ದೆ. ನಾನು 2.5 ವರ್ಷ ಇದ್ದಾಗ ಫಸ್ಟ್ ನಾನು ಕ್ವಾಲಿಟಿ ಬಿಸ್ಕೆಟ್ಸ್ ಅಂತ, ಅದಾದ್ಮೇಲೆ ಹೋಗ್ತಾ ಪಾರ್ಲೆಜಿ ಆಗಿದ್ದು. ಸೊ ಕ್ವಾಲಿಟಿ ಬಿಸ್ಕೆಟ್ಸ್ಗೆ ಆಡ್ ಮಾಡಿದೆ ನಾನು ಮತ್ತೆ ನನ್ನ 2ನೇ ಅಣ್ಣ. ಆಮೇಲೆ ಅಲ್ಲಿ ವರ್ಕ್ ಮಾಡಿದಂತ ಕ್ಯಾಮ್ರಾಮನ್ ಅವರು ಮೂವಿಗೆ ಸಜೆಸ್ಟ್ ಮಾಡಿದ್ರು, ಈ ತರ ಮಗು ಕ್ಯಾರೆಕ್ಟರ್ ಬೇಕಲ್ಲ, ಈ ಮಗು ಚೆನ್ನಾಗಿ ಮಾಡ್ತು ಅಂತ. ಸೊ ಹಂಗಾಗಿ KSR ದಾಸ್ ಅವರ ನಿರ್ದೇಶನದ ಕಿಲಾಡಿ ಕಿಟ್ಟು, ಅದರಲ್ಲಿ ವಿಷ್ಣುವರ್ಧನ್ ಅವರು, ರಜನಿಕಾಂತ್ ಇಬ್ರು ಹೀರೋಸ್, ಕವಿತಾ ಹೀರೋಯಿನ್. ಸೊ ಕವಿತಾ ಚಿಕ್ಕವರಾಗಿದ್ದಾಗ ಆ ಪಾತ್ರನ ನಾನ್ ಮಾಡಿದೆ. ನನ್ನ 2ನೇ ಅಣ್ಣ ಬಂದು ರಜನಿಕಾಂತ್ ಚಿಕ್ಕವರಾಗಿರೋ ಆ ಪಾತ್ರನ ಅವನು ಮಾಡ್ದ. ಸೊ ಹಂಗಾಗಿ ನಾವಿಬ್ರು ಒಟ್ಟಿಗೆ ಜಾಹೀರಾತಲ್ಲಿ ನಮ್ಮ ಕೆರಿಯರ್ ಶುರು ಮಾಡಿದ್ವಿ, ನನ್ನ 2ನೇ ಅಣ್ಣ ನಾನು. ಹಾಗೇನೆ ಸಿನಿಮಾಗೂ ಅದೇ ತರ ಹಂಗೆ ಅಲ್ಲಿಗೆ ಶಿಫ್ಟ್ ಆಯ್ತು. ಚಾಲೆಂಜಸ್ ಏನು ಅಂತಂದ್ರೆ, ನಾನು ಸಿನಿಮಾಗ ಬಂದಾಗ ತುಂಬಾ ಚಿಕ್ಕವಳು, 7th ಓದ್ತಾ ಇದ್ದೆ. ಸಿನಿಮಾಗ್ ಬರಬೇಕು ಅದ್ಯಾವುದು ಉದ್ದೇಶ ಇತ್ತಿಲ್ಲ. ಮನೆಯಲ್ಲೂ ಅಷ್ಟೇ, ನಮ್ಮ ಅಪ್ಪ ಅಮ್ಮಂಗಾಗ್ಲಿ ಯಾರಿಗೇ ಆಗ್ಲಿ ಸಿನಿಮಾಗ್ ಬರಬೇಕು, ಅದಕ್ಕೆ ಬೇಕಾದಂತ ತಯಾರಿಗಳು ಅದ್ಯಾವುದು ಮಾಡ್ಕೊಳ್ಳಿಲ್ಲ. ಅಮ್ಮನಿಗೆ ಮುಂಚೆಯಿಂದ ಕಲೆ ಬಗ್ಗೆ ತುಂಬಾ ಆಸಕ್ತಿ. ಅವರು ತುಂಬಾ ಚೆನ್ನಾಗಿ ಹಾಡೋರು, ಒಳ್ಳೆ ಆರ್ಟಿಸ್ಟ್ ಅಂದ್ರೆ ಆಗಿನ ಕಾಲದಲ್ಲಿ ಗೊತ್ತಲ್ವ, ಎಲ್ಲಾರ್ಗುನು ಒಂದು ಎಂಬ್ರಾಯ್ಡ್ರಿ ವರ್ಕ್ ಅಂತೆ, ರಂಗೋಲಿ, ಆಮೇಲೆ ಈ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಅಂತದೆಲ್ಲ ತುಂಬಾ ಮಾಡೋರು. ಸೊ ಅವ್ರಿಗೆ ಆಸಕ್ತಿ ಇದ್ದಿದ್ರಿಂದ ಮಕ್ಕಳು ಏನಾದ್ರೂ ಒಂದು ಹಾಬಿ ಕಲಿತೀವಿ ಅನ್ನೋದಕ್ಕಿಂತ ಕಲಿಬೇಕು, ಒಂದು ಹಾಬಿ ಇರ್ಲೇಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ನನ್ನ ದೊಡ್ಡಣ್ಣ ವೀಣೆ ಕಲಿತಾ ಇದ್ದ, 2ನೇವನು ಸಿಂಗಿಂಗ್ ಕಲಿತಾ ಇದ್ದ, ಲೈಟ್ ಮ್ಯೂಸಿಕ್, ಭಾವಗೀತೆಗಳು ಅದೆಲ್ಲ ಕಲಿತಾ ಇದ್ದ. ನನ್ನನ್ನ ಕ್ಲಾಸಿಕಲ್ ಡ್ಯಾನ್ಸಿಗೆ ಹಾಕಿದ್ರು. ಸೊ ಹಾಗಾಗಿ ಅವರು ಆರ್ಟ್ಗೆ ತುಂಬಾ ಬೆಲೆ ಕೊಡೋರು. ಸೊ ಸಡನ್ ಆಗಿ ಒಂದಿನ ಹಿಂಗೆ ಈ ಆಡ್ ಮಾಡಿದೆ, ಆಮೇಲೆ ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದೆ, ಅಪ್ಪಾಜಿಯವ್ರ ಬ್ಯಾನರ್ ಅಲ್ಲೂ ಮಾಡಿದ್ದೆ. ಸೊ ಮುಂಚಿಂದ ಒಂದು ಒಡನಾಟ ಇತ್ತು.
ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಚಿ ಉದಯ್ ಶಂಕರ್ ಅವರು ಎಲ್ರಿಗೂ ಗೊತ್ತಿರೋ ಹಂಗೆ ನನ್ ಸೋದರ ಮಾವ ಆಗ್ಬೇಕು. ಸೊ ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದಾಗ ಅಪ್ಪಾಜಿ ಅಮ್ಮ ಯಾವಾಗ್ಲೂ ಅಲ್ಲಿ ಬರೋರು. ಆಮೇಲೆ ಅವ್ರ ಪ್ರೊಡಕ್ಷನ್ ಅಲ್ಲೂ ಚೈಲ್ಡ್ ಆರ್ಟಿಸ್ಟ್ ಆಗಿ ಸುಮಾರು ಸಿನಿಮಾಗಳು ಮಾಡಿದೀನಿ, ಹಾಗಾಗಿ ಗೊತ್ತಿತ್ತು. ಸೊ ಒಂದಿನ ದಿಢೀರ್ ಅಂತ ಕೇಳಿದ್ರು, ಅದೇನೋ ಗೊತ್ತಿಲ್ಲ, ಅಮ್ಮನು ಹೂ ಅಂತಂದ್ರು. ಸೊ ಅಲ್ಲಿಂದ ಅದೇನಂತಾರೆ, ಇಟ್ ಹ್ಯಾಡ್ ಟು ಐ ವಾಸ್ ಮೆಂಟ್ ಟು ಬಿ ಹಿಯರ್. ಸೊ ಒಂಥರ ಎಲ್ಲ ತಾನಾಗಿ ಒದಗಿ ಬಂತು, ಕೂಡಿ ಬಂತು ಅಂತ ಹೇಳ್ಬೋದು. ಹಂಗೆ ಆನಂದ್ ಸಿನಿಮಾಗೆ ಸೆಲೆಕ್ಟ್ ಆದೆ. ಚಾಲೆಂಜಸ್ ಅಂತ ಬಂದಾಗ ಮೊದಲನೇದಾಗಿ ನಾನು ಆಗ್ಲೇ ಹೇಳ್ದಂಗೆ ನನಗೆ ಅಷ್ಟು ಮೆಚುರಿಟಿ ಇತ್ತಿಲ್ಲ. ಅಥವಾ ಸಿನಿಮಾ ಅಂದ್ರೆ ಏನು, ಈ ಫೀಲ್ಡ್ ಅಂದ್ರೆ ಏನು, ಅದ್ರ ಬಗ್ಗೆ ಏನು ಅಂದ್ರೆ ಏನು ಗೊತ್ತಿಲ್ಲ. ಆಗ್ಲೂ ಚೈಲ್ಡ್ ಆರ್ಟಿಸ್ಟ್ ಆದಾಗ ಹೋಗು ಮಾಡು ಬಾ ಅಷ್ಟೇನೆ. ಸೊ ಹೀರೋಯಿನ್ ಆದಾಗ್ಲೂ ಅಷ್ಟೇನೆ ನನ್ಗೆ ಅದು ಎಂಥ ದೊಡ್ಡ ಜವಾಬ್ದಾರಿ, ಅದರದ ಪ್ರೆಷರ್ಸ್ ಏನು ಅಥವಾ ಏನೆಲ್ಲ ಡಿಫಿಕಲ್ಟೀಸ್ ಇರುತ್ತೆ ಏನೂ ಗೊತ್ತಿರ್ಲಿಲ್ಲ. ಅಮ್ಮ ಹೇಳಿದಾರೆ ಮಾಡ್ಬೇಕು, ಡೈರೆಕ್ಟರ್ ಏನ್ ಹೇಳ್ತಾರೋ ಅದನ್ನ ಕೇಳ್ಬಿಟ್ಟು ಮಾಡ್ಬೇಕು ಅನ್ನೋದು ಅಷ್ಟೇ ಗೊತ್ತಿದ್ದು. ಮೇಜರ್ ಚಾಲೆಂಜ್ ನಾನು ಫೇಸ್ ಮಾಡಿದ್ದೇನು ಅಂದ್ರೆ, ನನ್ನ ಒಂದು ಅಪ್ಬ್ರಿಂಗಿಂಗೇ ಬೇರೆ, ನಾನು ಬೆಳೆದು ಬಂದಂತ ವಾತಾವರಣನೇ ಬೇರೆ. ಅಂದ್ರೆ ನನ್ನ ಇಡೀ ಫ್ಯಾಮಿಲಿ, ಅಮ್ಮನ ಸೈಡ್ ಆಗ್ಲಿ ಜಾಸ್ತಿ ಅಪ್ಪನ ಸೈಡು ಆಲ್ ಅಕಾಡೆಮಿಕ್ಲಿ ಓರಿಯೆಂಟೆಡ್, ಅಂದ್ರೆ ತುಂಬಾ ಜನ ಡಾಕ್ಟರ್ಸ್ ಅದೆಲ್ಲ. ಸೊ ನನಗೆ ನನ್ನ ಇಂಟ್ರೆಸ್ಟ್ ಬಂದು ಡಾಕ್ಟರ್ ಆಗ್ಬೇಕು ಅಂತಿತ್ತು. ಸೊ ನನ್ನ ಥಾಟ್ ಪ್ರಾಸೆಸ್ಸೇ ಬೇರೆ ಇತ್ತು. ನನಗೆ ತುಂಬಾ ಕ್ಯೂರಿಯಾಸಿಟಿ. ಇನ್ಫ್ಯಾಕ್ಟ್ ತುಂಬಾ ಜನ ನನ್ನ ಚಿಕ್ಕ ವಯಸ್ಸಲ್ಲಿ ಕ್ಯೂರಿಯಾಸಿಟಿ ಕ್ಯಾಟ್ ಅಂತ ಕರೆಯೋರು. ಎಲ್ಲಾ ತಿಳ್ಕೊಬೇಕು, ಎಲ್ಲಾ ವಿಷಯದ ಬಗ್ಗೆನೂ ಕೇಳ್ಬೇಕು, ಪ್ರಶ್ನಾವಳಿ ಅಂತಾನೆ ಕರೆಯೋರು ಕೆಲವರೆಲ್ಲ. ಒಂದೇನಾದ್ರು ಗೊತ್ತಾಯ್ತು ಅಂದ್ರೆ 1000 ಪ್ರಶ್ನೆ ಕೇಳ್ತಾ ಇದ್ದೆ. ಸೊ ಆ ತರ ನನ್ನ ಮೆಂಟಾಲಿಟಿ ಇದ್ದಿದ್ದು. ಸಿನಿಮಾ ಬಂದಾಗ ಇಟ್ ವಾಸ್ ಒಂದ್ ರೀತಿಲಿ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅದು ತಪ್ಪು ಅಂತ ಹೇಳಲ್ಲ, ಅವರೆಲ್ಲ ದೇ ವರ್ ಸೋ ಡೆಡಿಕೇಟೆಡ್, ಸೋ ಪ್ಯಾಷನೇಟ್. ಅವ್ರಿಗೆ ಬರೀ ಸಿನಿಮಾನೇ ಅವ್ರ ಪ್ರಪಂಚ, ಅವ್ರ ಜಗತ್ತಾಗಿತ್ತು. ನನಗ್ ಹಾಗಲ್ಲ, ನಂಗೆ ಪ್ರತಿಯೊಂದು ತಿಳ್ಕೊಬೇಕು. ಸೊ ಹಾಗಾಗಿ ತುಂಬಾ ವರ್ಷ ನನ್ಗೆ ಆ ರೀತಿ ಆ ವೇವ್ ಲೆಂತ್ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಸೊ ನಾನಾಯ್ತು, ನನ್ ಕೆಲ್ಸ ಆಯ್ತು, ಅದು ಮುಗೀತಿದ್ದಂಗೆ ಶಾರ್ಟ್ ಮುಗೀತಾ ಹೋಗಿ ನಾನು ಪುಸ್ತಕ ಇಟ್ಕೋ ಅಥವಾ ನಾನೇನಾದ್ರೂ ಓದ್ಕೊಂಡು ಕೂತ್ಕೋ, ಅದೇ ತರ. ಸೊ ಇವನ್ ಆಫ್ಟರ್ ಶೂಟಿಂಗು ಅಷ್ಟೇ, ನಾನು ಅಲ್ಲಿ ಇಲ್ಲಿ ಹೋದೆ. ಅವಾಗೆಲ್ಲ ಇಷ್ಟೊಂದು ಈ ತರ ಪಾರ್ಟಿ ಕಲ್ಚರು ಅವೆಲ್ಲ ಏನಿತ್ತಿಲ್ಲ. ಬಟ್ ನಾನೆಲ್ಲೂ ಹೋಗ್ತಾ ಇರ್ಲಿಲ್ಲ. ನಾನು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋದ್ರೆ ನನ್ನ ಪ್ರಪಂಚನೇ ಬೇರೆ. ನನ್ನ ಪುಸ್ತಕಗಳಾಯ್ತು ಅಥವಾ ಇನ್ನೇನಾದ್ರೂ ಹವ್ಯಾಸಗಳಿರ್ಬೋದು, ಕೋರ್ಸ್ಗಳು ಮಾಡೋದಿರ್ಬೋದು, ಆ ತರ. ಸೊ ದಟ್ ವೇ ಐ ಫೇಸ್ಡ್ ಸ್ವಲ್ಪ ಚಾಲೆಂಜಸ್. ಸೊ ಅದರಿಂದ ತುಂಬಾ ಜನ ಏನ್ ಅನ್ಕೊಂಡ್ಬಿಟ್ರು, ಈಗ್ಲೂ ಕೆಲವ್ರಿಗೆ ಆ ಒಂದು ಆಟಿಟ್ಯೂಡ್ ಇದೆ, ಅವರು ತುಂಬಾ ಒಂಥರ ಏನಂತಾರೆ ಸ್ಟ್ರಿಕ್ಟ್ ಅನ್ನಿಸ್ತಾರೆ, ಅವ್ರು ನೋಡಿದ್ರೆ ಹೆದರಿಕೆ. ಇವಾಗ ನೀವೇ ಆಗತ್ತೆ. ಅಥವಾ ಕೆಲವರು ಒಂದ್ ಸ್ಟೆಪ್ ಮೇಲ್ ಹೋಗಿ ಅವ್ರು ಆರೋಗೆಂಟ್ ಅಂದ್ರು. ಅದ್ ಯಾವ್ದು ಅಲ್ಲ. ಯಾಕೆಂದ್ರೆ ನನ್ನ ಮೈಂಡ್ ಅಲ್ಲಿ ಓಕೆ, ನಾನು ಈ ಫೀಲ್ಡ್ ಬಂದಿದ್ದೀನಿ, ನಾನು ಇಲ್ಲೊಂದು ಸಾಧನೆ ಮಾಡ್ಬೇಕು, ಯಾವುದೇ ಕಾರಣಕ್ಕೂ ನನ್ನ ಫ್ಯಾಮಿಲಿಗಾಗ್ಲಿ ನನ್ನ ತಂದೆ ತಾಯಿಗಾಗ್ಲಿ ಕೆಟ್ಟ ಹೆಸರು ತರಬಾರ್ದು. ಸೊ ನಾ ಇಲ್ಲಿ ಬಂದಿದ್ದಕ್ಕೆ ಏನಾದ್ರು ಸಾಧಿಸ್ಬೇಕು ಅನ್ನೋದೇ ನನ್ ಗುರಿ ಇತ್ತು. ನಾನು ಒಂಥರ ಕುದುರೆ ತರ, ನಾನು ಹಿಂಗೆ ಕಾಪ್ ಹಾಕಿರ್ತಾರಲ್ವಾ, ನಾನು ಇಲ್ಲಿ ಹೋಗ್ಬೇಕು, ಅದು ನನ್ ಗುರಿ. ಅಲ್ಲಿ ರೀಚ್ ಆಗೋದು ನನ್ನೇನು. ಇಲ್ಲಿ ಬಾಕಿ ಯಾವ ಕಡೆ ಏನಾದ್ರೂ ಆಗ್ಲಿ, ಯಾರು ಏನಾದ್ರೂ ಹೇಳಿ, ದಟ್ ವಾಸ್ ನಾಟ್ ಮೈ ಬಾದರೇಷನ್. ನಾನು ಯಾವ್ದಕ್ಕೂ ರಿಯಾಕ್ಟೇ ಮಾಡ್ತಾ ಇರ್ಲಿಲ್ಲ. ಸೊ ಮೈ ಏಮ್ ವಾಸ್ ಓನ್ಲಿ ಟು ರೀಚ್ ಮೈ ಡೆಸ್ಟಿನೇಷನ್. ಸೊ ಹಂಗಾಗಿ ಈ ತರ ತುಂಬಾ ಜನ ಇಂಡಸ್ಟ್ರಿಯಿಂದ, ಹೊರಗಡೆಯಿಂದ ಈ ತರ ಒಂದು ಕೆಲವೊಂದು ನೆಗೆಟಿವ್ ಫೀಡ್ಬ್ಯಾಕ್ ಬರೋದು, ಮಿಂಗಲ್ ಆಗಲ್ಲ, ಮಾತಾಡಲ್ಲ, ಹಿಂಗೆಲ್ಲ. ಸೊ ಏನ್ ಮಾಡಕ್ಕಾಗತ್ತೆ, ನಾನು ಪ್ರತಿಯೊಬ್ರಿಗೂ ನಾನು ಹೋಗಿ ಸಮಜಾಯಿಷಿ ಕೊಡಕ್ಕಾಗಲ್ಲ, ನಾನು ಹೀಗೆ ಅಂತ. ಈ ತರ ಏನೋ ಯಾವಾಗ್ಲಾದ್ರೂ ಮಾತುಕತೆಗೆ ಬಂದಾಗ ಹೇಳ್ಬೋದು. ಸೊ ದಿಸ್ ಇಸ್ ಮೈ ಪರ್ಸನಾಲಿಟಿ, ಬಿಕಾಸ್ ಐ ಆಮ್ ವೆರಿ ಫೋಕಸ್ಡ್. ನಾನು ಇಲ್ಲಿ ಬಂದಿರೋದು ಏನೋ ಒಂದು ಅಚೀವ್ ಮಾಡಕ್ಕೆ, ಸಾಧನೆ ಮಾಡಕ್ಕೆ. ಅದು ನಿರಂತರವಾಗಿ ನಡೀತಾ ಇರುತ್ತೆ. ಸೊ ಈಗಲೂ ನನ್ನ ಆಟಿಟ್ಯೂಡ್ ಅದೇನೆ. ಎಸ್ ಮ್ಯಾಮ್, ನಿಮ್ಮ ಜೀವನದಲ್ಲಿ ಈ ಒಂದು ಚಿತ್ರನ ನಾನು ಮರೆಯೋದೇ ಇಲ್ಲ. ಜೀವನ ಪೂರ್ತಿ ಈ ಒಂದು ಚಿತ್ರವನ್ನ ನೆನ್ಪಿಟ್ಕೊಳ್ತೀನಿ. ಹಾಗೆ ಆ ಒಂದು ಸೆಟ್ಟಲ್ಲಿ ನಡೆದಿರುವಂಥ ಅಷ್ಟು ಒಂದು ಘಟನೆಗಳು ಕೂಡ ನಂಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಅಷ್ಟು ಆನಂದ ಪಡ್ತೀನಿ ಅಂತ ಅಂದ್ಕೊಂಡಿರುವಂಥ ಮೂವಿ ಯಾವುದು? ನಿಮ್ಮ ಪ್ರಶ್ನೆಲೇ ಆಬ್ವಿಯಸ್ಲಿ ಆನಂದ್. ಯಾಕೆಂದ್ರೆ ಇವತ್ತು ನಾನು ಏನೇ ಆಗಿದ್ರು ಅದಕ್ಕೆ ಆ ಚಿತ್ರನೇ ಏನಂತಾರೆ ಒಂದು ಅಡಿಪಾಯ. ಅಲ್ಲಿ ಒಂದು ಸೀನ್ ಬರುತ್ತೆ ಮ್ಯಾಮ್, ನಾನು ಇದನ್ನ ಹೇಳಬೇಕು. ನಿಮ್ಮ ಇದರಲ್ಲಿ ನಾವು ಅವಾಗ ಚಿಕ್ಕವ್ರು ಇದ್ವಿ. ಸೊ ಅವಾಗ ನೀವೇ ಅಜ್ಜಿ ಕ್ಯಾರೆಕ್ಟರಲ್ಲಿ ಇದ್ದಿದ್ದು ಅಂತ ಗೊತ್ತಾಗಿಲ್ಲ ನಮಗೆ, ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಆ ಒಂದು ಅಜ್ಜಿ ಕ್ಯಾರೆಕ್ಟರ್ ಇದೆಯಲ್ಲ ಮ್ಯಾಮ್, ಲೈಬ್ರರಿಯಲ್ಲಿ ಕೂತ್ಕೊಂಡು, ಸೊ ಅದ್ರ ಬಗ್ಗೆ ಹೇಳಿ. ಐ ಡೋಂಟ್ ಥಿಂಕ್ ಅಟ್ಲೀಸ್ಟ್ ನನ್ನ 16 ವರ್ಷದ ಹುಡುಗಿ ನೀವು. ಓಕೆ,
ಆದ್ರೆ ಪಾತ್ರ ಮಾಡಿದ್ದು ಆನಂದ್ ಮೂವಿಲಿ ಅಜ್ಜಿ. ಐ ಡೋಂಟ್ ಥಿಂಕ್ ಯಾವ ಹೀರೋಯಿನ್ಗೂ ಅಂದ್ರೆ ನನ್ನ ಕಾಲಘಟ್ಟದಲ್ಲಿ ನಾನು ಹೇಳ್ತಾ ಇರೋದು ಆ ಥರ ಒಂದು ಇಂಟ್ರೊಡಕ್ಷನ್ ಸೀನ್ ಖಂಡಿತ ಸಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ. ಅಥವಾ ಇನ್ನು ಮುಂದೆ ಸಿಗ್ಬೋದು, ಇದುವರೆಗೂ ಸದ್ಯಕ್ಕೆ. ಏಕೆಂದ್ರೆ ಆ, ಎಷ್ಟು ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಪ್ರಾಬಬ್ಲಿ ಇನ್ನೂ ಒಂದು ನಮ್ಮ ಕನ್ನಡ ಚಿತ್ರರಂಗ, ನಮ್ಮ ಕನ್ನಡ ಭಾಷೆ ಅದೆಲ್ಲ ಇರೋವರೆಗೂ ಆ ಒಂದು ಸೀನ್ನ ಯಾರು ಮರೆಯೋಕ್ಕಾಗಲ್ಲ. ಅದು ಸಿನಿಮಾ ನೋಡಿದಾಗ ಆ ಥರ ಒಂದು ಹೌದಲ್ವಾ, ಇವರೇ ಅಲ್ವಾ ಅದು, ಅಥವಾ ಇವರೇನಾ ಅದು ಅನ್ನೋ ಒಂದು ಇದಿದೆಯಲ್ಲ, ಥಾಟ್ ಇದೆಯಲ್ಲ. ಸೊ ಆ ಥರ ಒಂದು ಆಬ್ವಿಯಸ್ಲಿ ಇಂಟ್ರೊಡಕ್ಷನ್ ಸಿಗೋದಿಲ್ಲ. ಸೊ ದಟ್ ವೇ ಇಟ್ ವಾಸ್ ಅ ಡ್ರೀಮ್. ಫಸ್ಟ್ ಆಫ್ ಆಲ್ ಡ್ರೀಮ್ ಲಾಂಚು. ಡ್ರೀಮ್ ಲಾಂಚಲ್ಲಿ ಸಿನಿಮಾದಲ್ಲೂ ಇಂಟ್ರೊಡಕ್ಷನ್ ಆ ಥರ ಒಂದು ಎಕ್ಸ್ಕ್ಲೂಸಿವ್ ಆಗಿ. ಐ ಥಿಂಕ್ ದಟ್ಸ್ ದ ಮೋಸ್ಟ್ ಮೆಮೊರಬಲ್. ಆ್ಯಂಡ್ ಆ ಗೆಟಪ್ ಎಲ್ಲ ಹಾಕಿದಾಗ ಸೊ ಹೆಂಗೆ ಮಾಡಬೇಕು, ಸಂಗೀತಂ ಶ್ರೀನಿವಾಸರಾವ್ ಅವರು ಹೇಳ್ಕೊಟ್ಟಿದ್ರು. ಒಂಚೂರು ಸ್ವಲ್ಪ ಹಿಂಗೆ ಬಕ್ಕೊಂಡು ನಡಿ, ಆಮೇಲೆ ಕನ್ನಡಕ ಹಿಂಗೆ ಅನ್ಕೋಬೇಕು ಮಧ್ಯದಲ್ಲಿ ಅಂತರ. ಸೊ ಏನೇ ಅದರಲ್ಲಿ ಮಾಡಿದ್ರು ಆ ಕ್ರೆಡಿಟ್ ಎಲ್ಲ ಸಂಗೀತಂ ಸರ್ಗೆ ಹೋಗುತ್ತೆ. ಸೊ ಮೈ ಫಸ್ಟ್ ಗುರು ಆಕ್ಟಿಂಗ್ ಅಂತ ಫುಲ್ ಫ್ಲೆಜ್ಡ್ ಅಂತ ಬಂದಾಗ, ಸೊ ಎವರ್ ಗ್ರೇಟ್ಫುಲ್ ಟು ಹಿಮ್. ಸೊ ಇವಾಗ ಸುಧಾರಾಣಿ ಮೇಡಮ್ ಅಂತಂದ್ರೆ ಸ್ಟ್ರಿಕ್ಟ್ ಆಗಿರೋ ಒಂದು ವ್ಯಕ್ತಿ. ಹಾಗೆ ಆ್ಯಂಡ್ ನೀವೇ ಹೇಳಿದ ಹಾಗೆ ಎಲ್ಲೂ ಬೇರೆ ಕಡೆಗೆ ತಲೆ ಹಾಕಲ್ಲ. ಈಗಲೂ ಕೂಡ, ಈಗ ಸ್ಟಿಲ್ ಟುಡೇವರೆಗೂ ಕೂಡ ಬೇಡದೆ ಹೋಗಿರೋ ವಿಚಾರದ ಬಗ್ಗೆ ನೀವು ಮಾತಾಡಲ್ಲ ಏನು. ಓಕೆ, ಸೊ ಹಂಗಿರೋ ವ್ಯಕ್ತಿ. ಸೊ ಸಿನಿಮಾ ಆಯ್ಕೆ ಅಂತ ಬಂದಾಗ ಮೇಡಮ್ ಹೇಗೆ? ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಶಿಸ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಶಿಸ್ತು. ಏಕೆಂದ್ರೆ ನನ್ನ ಅಮ್ಮ ಬೆಳೆಸಿದ್ದು ಹಾಗೆ. ಆಮೇಲೆ ನಾನು ಇಂಡಸ್ಟ್ರಿಲಿ ನೋಡ್ತಾ ಬಂದಾಗ, ನಾನು ಯಾರ್ಯಾರು ನನಗೆ ತುಂಬಾ ಒಂದು ಇನ್ಫ್ಲುಯೆನ್ಸ್ ಮಾಡಿದಾರೋ ನಾನು ನೋಟಿಸ್ ಮಾಡ್ದಂಗೆ ಅವರೆಲ್ಲ ತುಂಬಾ ಶಿಸ್ತಿನ ವ್ಯಕ್ತಿಗಳು. ಸ್ಟಾರ್ಟಿಂಗ್ ಫ್ರಮ್ ಅಪ್ಪಾಜಿ. ಸೊ ಅವರು ಎಷ್ಟು ಶಿಸ್ತಾಗಿ ಅವರ ಒಂದು ಕೆರಿಯರ್ನ ಮೇಂಟೈನ್ ಮಾಡ್ಕೊಂಬಂದ್ರು ಅಂದರೆ, ಒಬ್ಬ ಕಲಾವಿದ ಹೇಗಿರಬೇಕು, ಅವರು ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಅವರು ಯೋಗ ಮಾಡೋದಿರ್ಬೋದು, ಅವ್ರ ಪ್ರಾಣಾಯಾಮ ಇರ್ಬೋದು, ಅವರು ಅಥವಾ ಮೇಕಪ್ ಕೂತಾಗ ಪ್ರತಿಯೊಂದು ತಿಳ್ಕೋಬೇಕು ಅನ್ನೋ ಇದು, ಅದೆಲ್ಲನೂ ಗೊತ್ತಿಲ್ಲದೇನೆ ನಾನು ಅಬ್ಸರ್ವ್ ಮಾಡಿ ಶಿಸ್ತು ತುಂಬ ಮುಖ್ಯ ಅನ್ನೋದು ಕಲಿತೆ. ಅದು ಏನಂತಾರೆ, ಒಂದು ಆ ಶಿಸ್ತು ಚಿಕ್ಕ ವಯಸ್ಸಿಂದ ಹೇಗೆ ಬಂತು, ಅದು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಯ್ತು ಅಷ್ಟೇ. ಏಕೆಂದರೆ ಈ ಒಂದು ಫೀಲ್ಡಲ್ಲಿ ಶಿಸ್ತು ತುಂಬ ಮುಖ್ಯ. ಏಕೆಂದರೆ ನಮಗೆ ಕ್ಷಣ ಕ್ಷಣಕ್ಕೂ ನಮಗೆ ಬೇರೆ ನಮ್ಮ ಮೂಡ್ಗಳು ಬದಲಾಗಬೇಕು. ಒಂದು ಶಾರ್ಟ್ಗೆ ಅಥವಾ ನಮ್ಮ ಸುತ್ತಮುತ್ತ ಬದಲಾವಣೆಗಳು ತುಂಬ ಆಗ್ತಾನೆ ಇರುತ್ತೆ. 1-2 ದಿನ ಈ ಸಿನಿಮಾ ಮಾಡ್ತೀವಿ, ಈ ಪಾತ್ರ ಮಾಡ್ತೀವಿ, ಆಮೇಲೆ ಇನ್ನೆಲ್ಲೋ ಹೋಗ್ತೀವಿ. ಸೊ ಆ ಥರ ತುಂಬ ಒಂದು ಕಾನ್ಸ್ಟೆಂಟ್ ಮೆಂಟಲ್ ಸ್ಟಿಮ್ಯುಲೇಷನ್ ಇರುತ್ತೆ. ಅದ್ರ ಮಧ್ಯ ನಮ್ಮ ಈ ಚಂಚಲ ಮನಸ್ಸನ್ನ ಹಿಡಿದಿಟ್ಕೋಬೇಕು ಅಂದರೆ ನಮಗೆ ಶಿಸ್ತು ತುಂಬ ಮುಖ್ಯ. ಸೊ ನಾನು ಹೇಳ್ದಂಗೆ ಸ್ಟ್ರಿಕ್ಟ್ ಅಲ್ಲ, ಶಿಸ್ತು ಅಷ್ಟೇ. ಸೊ ಅದನ್ನು ನಾನು ಪಾಲಿಸ್ಕೊಂಬಂದೆ. ಅದು ಡೆಫಿನೆಟ್ಲಿ ಇಟ್ ಹ್ಯಾಸ್ ಪೇಯ್ಡ್ ಮೀ, ಇಟ್ ಹ್ಯಾಸ್ ಪೇಯ್ಡ್ ರಿಚ್ ಡಿವಿಡೆಂಡ್ಸ್ ಅಂತಾನೆ ಹೇಳ್ಬೋದು. ಓಕೆ, ಇನ್ನು ಪಾತ್ರದ ಆಯ್ಕೆ ಹೇಗೆ ಮಾಡ್ತೀರಾ? ಯಾವ ಮೋಟಿವೇಶನ್? ಪಾತ್ರದ ಆಯ್ಕೆ ಅಂತಂದ್ರೆ, ಇವಾಗ ನಾನು ಐ ಸ್ಟ್ರಾಂಗ್ಲಿ ಗೋ ಬೈ ಮೈ ಇಂಟ್ಯೂಷನ್. ನನಗೆ ಇವಾಗ ಏನಾದರೂ ಕೇಳಿದ ತಕ್ಷಣ ಫಸ್ಟ್ ಥಾಟ್ ಏನು ಬರುತ್ತೋ ಐ ಆಲ್ವೇಸ್ ಗೋ ಬೈ ದಟ್. ನಾನು ತುಂಬ ಸತಿ ಇದನ್ನು ಟೆಸ್ಟ್ ಮಾಡಿ ನೋಡ್ಬಿಟ್ಟಿದ್ದೀನಿ. ನನ್ನ ಮೈಂಡ್ಗೆ ಫಸ್ಟ್ ಏನು ಬರುತ್ತೋ ಅದನ್ನು ಬಿಟ್ಟು ಅದು ಬೇಡ ಹಿಂಗೆ ಮಾಡೋಣ ಅಂತ ಮಾಡಿದಾಗಲೆಲ್ಲ ಅದು ನನಗೆ ಉಲ್ಟಾ ಹೊಡೆದಿದೆ. ಸೊ ಹಾಗಾಗಿ ಪಾತ್ರದ ಆಯ್ಕೆಗಳು ಬಂದಾಗಲೂ ಅಷ್ಟೇ ಐ ವಾಸ್ ವೆರಿ ಕ್ಲಿಯರ್. ಕತೆ ಕೇಳಿದಾಗ ಆ್ಯಂಡ್ ಲಕ್ಕಿಲಿ ಬಿಗಿನಿಂಗ್, ನನ್ನ ಕೆರಿಯರ್ ಬಿಗಿನಿಂಗಿಂದ ಐ ವಾಸ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಆ್ಯಂಡ್ ಫಾರ್ಚುನೇಟ್. ನನಗೆ ಬೇರೆ ಬೇರೆ ಥರದ ಪಾತ್ರಗಳು ಸಿಕ್ಕಿದೆ. ಎಲ್ಲೂ ನಾನು ಟೈಪ್ ಕ್ಯಾಸ್ಟ್ ಆಗಿಲ್ಲ. ಆಮೇಲೆ ಅವಾಗೆಲ್ಲ ಹೀರೋಯಿನ್ ಓರಿಯೆಂಟೆಡ್ ರೋಲ್ಸ್ ತುಂಬ ಬರೋದು, ಆಮೇಲೆ ಕಾದಂಬರಿ ಆಧಾರಿತ ಚಿತ್ರಗಳು ತುಂಬ ಬರೋದು. ಸೊ ಹಾಗಾಗಿ ತುಂಬ ಅಂಥ ಸಿನಿಮಾಗಳು ಮಾಡಿದ್ದೀನಿ, ಅಂಥ ಪಾತ್ರಗಳು ಮಾಡಿದ್ದೀನಿ. ಸೊ ಆಬ್ವಿಯಸ್ಲಿ ಅದು ಕೇಳಿದ ತಕ್ಷಣ ಗೊತ್ತಾಗತ್ತಲ್ವ. ಹೌದು, ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಅವನೇ ನನ್ನ ಗಂಡ. ಅದು ಅವಾಗಲೇ ಒಂದು ವಿಡೋ ರೀಮ್ಯಾರೇಜ್ ಬಗ್ಗೆ, ಅಥವಾ ಒಂದು ಹೆಣ್ಣು ಹೇಗೆ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ಆ ಥರ ಒಂದು ಮೋಟಿವೇಟ್ ಮಾಡುವಂಥ ಸಿನಿಮಾ. ಸೊ ಇದೆಲ್ಲನೂ ಗೊತ್ತಿಲ್ಲ ನನಗೆ. ಐ ಫೆಲ್ಟ್ ಎಸ್ ಇಂಥದ್ದು ಮಾಡಬೇಕು. ಪ್ರಾಬಬ್ಲಿ ಅದರದ್ದು ಆಳತೆ ಗೊತ್ತಿಲ್ಲದೇನೆ ಎಲ್ಲೋ ಒಂದು ಕಡೆ ಅಂಥ ಸಿನಿಮಾಗಳು ನನಗೆ ಬಂತು. ಅದನ್ನು ಒಪ್ಕೊಂಡು ಮಾಡೋ ಅಂಥ ಒಂದು ದೇವರು ಬುದ್ಧಿ ಕೊಟ್ಟರು, ಅಥವಾ ಆಬ್ವಿಯಸ್ಲಿ ನನಗೆ ಅಮ್ಮ ಗೈಡೆನ್ಸ್ಗಿದ್ರು, ನನ್ನ ಅಣ್ಣ ಇರ್ತಾ ಇದ್ದ.
ಸೊ ಹಾಗಾಗಿ ಲೈಕ್ ಐ ಸೆಡ್ ಇಟ್ ಥಿಂಗ್ಸ್ ಜಸ್ಟ್ ಫೆಲ್ ಇನ್ ಟು ಪ್ಲೇಸ್. ಆ ಮೂವಿ ಬಗ್ಗೆ ಹೇಳಬೇಕು, ಗಾಜಿನ ಬಳೆ. ಅದೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡು ಹೇಳ್ತಾ ಇರ್ತೀರ, ಆಗ ಪೇರೆಂಟ್ಸ್ ಹೇಳ್ತಿದ್ರು, ಮಾಮ ಇದನ್ನ ನೆನ್ಪು ಮಾಡ್ಕೊಳ್ತೀನಿ ನಾನು, ನೋಡಿ ಎಷ್ಟು ಚೆನ್ನಾಗಿ ಗಾಜಿನ ಬಳೆ ಹಾಕ್ಕೊಂಡಿದ್ದಾರೆ. ಸೊ ಲಿಟ್ರಲಿ ನಮ್ಮಮ್ಮ ಕೂಡ ಹಂಗೆ ಹೇಳ್ತಿದ್ರು. ಸೊ ಈಗ ಅದನ್ನ ಬಿಟ್ಟು ಬೇರೆ ಕಡೆ ಹೋಗೋದಾದರೆ, ಈವರೆಗೂ ಕೂಡ ನೀವೇನು ಸಿನಿಮಾ ಮಾಡಿದ್ದೀರೋ ಆ ಸಿನಿಮಾದಲ್ಲಿ ನೀವೊಂದು ಮೆಸೇಜ್ ಕೊಡೋಕ್ಕೆ ಟ್ರೈ ಮಾಡಿದ್ದೀರಾ. ಸೊ ಅದು ಹೇಗೆ ನೀವು ಆ ಸಿನಿಮಾ ಪಿಕ್ ಮಾಡಿಕೊಂಡು ಇದು ಮೆಸೇಜ್ ಕೊಡ್ಬೋದು, ಇದು ನಾವು ಬೇರೆಯವರಿಗೆ ಅಂತ ಹಿಂಗೆ ಥಿಂಕ್ ಮಾಡ್ತಿದ್ರೆ ಹೇಗೆ? ಬೇಸಿಕ್ ಆಗಿ ಕತೆ ಕೇಳಿದ ತಕ್ಷಣ ಇಷ್ಟ ಆಗಬೇಕು. ಆಮೇಲೆ ಎಲ್ಲೋ ಒಂದು ಕಡೆ ನಾನು ಆಗಲೇ ಹೇಳ್ದಂಗೆ ಅವನೇ ನನ್ನ ಗಂಡ, ಅದರಲ್ಲಿ ಒಂಥರ ಮೆಸೇಜ್ ಇದೆ. ಅಂದರೆ ನಮ್ಮ ಸೊಸೈಟಿ ಒಂದು ಹೆಣ್ಣನ್ನು ಹೇಗೆ ಕೆಲವೊಂದು ಬೇಡದೇ ಇರೋ ಕಟ್ಟುಪಾಡುಗಳಿಂದ ಅಥವಾ ಕೆಲವೊಂದು ಏನಂತಾರೆ ನಮ್ಮ ಅನುಕೂಲಕ್ಕೆ ನಾವು ಮಾಡಿಕೊಂಡಂಥ ಒಂದು ಕಟ್ನಿಟ್ಟು ಅಥವಾ ಒಂದು ರಿಸ್ಟ್ರಿಕ್ಷನ್ಸ್ ಇಂದ ಹೇಗೆ ತಡೆಯುತ್ತೆ ಅಲ್ವಾ. ಆಮೇಲೆ ಕೆಲವೊಂದು ಸಿನಿಮಾಗಳು ನಮ್ಮ ಆಲೋಚನೆಗಳೇ ತಪ್ಪು, ಏನೋ ಒಂದು ರ್ಯಾಂಡಮ್ ಆಗಿ ನಮ್ಗೆ ಅನ್ಸಿದ್ದನ್ನ ನಾವು ಮಾಡ್ಬಿಡ್ತೀವಿ, ಅದನ್ನ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ಏನಾಗಿರ್ಬೋದು, ಆ ಸಂದರ್ಭ ಏನಾಗಿರುತ್ತೆ, ಈ ಥರದ್ದು ಎಲ್ಲ ಬಂದಾಗ, ಇವಾಗ ಶ್ರೀಗಂಧ ಇರ್ಬೋದು, ಅದರಲ್ಲಿ ಅವಳು ಅರುಂಧತಿ ಪಾತ್ರ ತನ್ನ ತಂದೆ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಾಳೆ, ಅವಳಿಗೆ ಗೊತ್ತೇ ಇರಲ್ಲ. ಸೊ ಹಾಗಾಗಿ ನಾನು ನಮ್ಮ ಅಮ್ಮನ ಲೈಫ್ ಹಾಳು ಮಾಡಿದವ್ರನ್ನ, ನನ್ನ ಲೈಫ್ ಹಾಳು ಮಾಡಿದವ್ರ ಬಗ್ಗೆ ನಾನು ರಿವೆಂಜ್ ತಗೋಬೇಕು ಅನ್ನೋದು. ಸೊ ಇದೆಲ್ಲ ಈ ಥರ ಇರ್ಬೋದು. ಅಥವಾ ಅರಗಿಣಿ ಇರ್ಬೋದು, ದೇವದಾಸಿ ಪದ್ಧತಿ ಬಗ್ಗೆ. ಅಥವಾ ಮನೆ ದೇವರಲ್ಲೂ ಅಷ್ಟೇ ತುಂಬ ಒಂಥರ ಹಠದ ಪಾತ್ರ ಜಾನಕಿದು. ಸೊ ಈ ಥರ ಕೇಳಿದಾಗ ಅನ್ಸತ್ತಲ್ವಾ, ಓ ಇದು ಹೌದು, ಇದು ನಾನು ಮಾಡಿದ್ದು ಪ್ರೀವಿಯಸ್ ಸಿನಿಮಾಗಿಂತ ವ್ಯತ್ಯಾಸವಾಗಿದೆ, ವಿಭಿನ್ನವಾಗಿದೆ ಅಂತ. ಮುಂಜಾನೆ ಮಂಜು ಇರ್ಬೋದು, ಅಥವಾ ಮಣ್ಣಿನ ದೋಣಿ ಇರ್ಬೋದು. ಒಂದು ಮಣ್ಣಿನ ದೋಣಿಲಿ ಒಂದು ಇಮ್ಮೆಚೂರ್ ಗರ್ಲ್, ವಯಸ್ಸು ಅಂತರ ಇರುತ್ತೆ. ಸೊ ಹೇಗೆ ಇಷ್ಟಪಟ್ಟು ಆ ಜಲಸಿ ಆ ಏಜ್ ಅಲ್ಲಿ ಬರುವಂತ ಒಂದು ಸಹಜ ಇದು ಫೀಲಿಂಗ್ ಅದು. ಸೊ ಈ ತರ ಕೇಳಿದಾಗ್ಲೇ ಗೊತ್ತಾಗತ್ತಲ್ವಾ ವೆರೈಟಿ ಇದೆ ಅಂತ. ಸೊ ಹಾಗಾಗಿ ಏನಂತಾರೆ, ಕೇಳಿದ ತಕ್ಷಣ ಡಿಫ್ರೆಂಟ್ ಆಗಿದೆ, ನಾನೇನೋ ಒಂದು ಮೆಸೇಜ್ ಕೊಡೋಕ್ಕಾಗತ್ತೆ. ಓಕೆ, ಇದು ನನ್ನ ಮೋಸ್ಟ್ ಫೇವ್ರೆಟ್ ಕ್ವಶನ್. ಹೇಗೆ ಫಿಟ್ ಆಗಿರ್ತೀರಾ, ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು? ಆ್ಯಂಡ್ ನಿಮ್ಮ ಸ್ಟ್ರೆಸ್ ಇರುತ್ತಲ್ವ, 4-5 ಶೂಟಿಂಗ್ ಮುಗಿಸ್ಕೊಂಡು ಬರ್ತೀರಾ, ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಫಿಟ್ ಆಗಿ ಹೇಗಿರ್ತೀರಾ ಅಂದ್ರೆ, ಲೈಕ್ ಐ ಸೆಡ್ ಶಿಸ್ತು. ಮುಂಚಿಂದನೂ ಅಷ್ಟೇ. ಎಷ್ಟು ಗಂಟೆಗೆ ಹೇಳ್ತೀರಾ? ಮುಂಚೆ ಅಂದ್ರೆ ಕೆಲವು ಸತಿ ಅರ್ಲಿ ಮಾರ್ನಿಂಗ್ ಶಾರ್ಟ್ಸ್ ಇರೋದು. ಇವಾಗ ಮೈಸೂರು ಮಲ್ಲಿಗೆ ಎಲ್ಲ ಮಾಡಿದಾಗ ಲಿಟ್ರಲಿ 2:30-3 ಗಂಟೆಗೆ ಎದ್ದೇಳ್ತಾ ಇದ್ದಿದ್ದು, ಯಾಕಂದ್ರೆ ಸನ್ರೈಸ್ ಶಾರ್ಟ್ಸ್ ತೆಗಿಬೇಕು ಅಂತ. ನಾವ್ ಇದ್ದಿದ್ದ ಜಾಗದಿಂದ ಲೊಕೇಶನ್ ಆಲ್ಮೋಸ್ಟ್ 1 hour ಜರ್ನಿ ಆಗೋದು ತೀರ್ಥಹಳ್ಳಿಲಿ. ಸೊ ಹಾಗಾಗಿ ಆಮೇಲೆ ಅದು ಒಂದು ಸ್ವಲ್ಪ ಕಾಡು ಒಳಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಎಲ್ರು, ಯಾಕಂದ್ರೆ ಒಂದು ವೆಹಿಕಲ್ ಏನಾದ್ರು ಬ್ರೇಕ್ ಡೌನ್ ಆಯ್ತು ಅಂದ್ರೆ ಅವಾಗೆಲ್ಲ ಮೊಬೈಲ್ ಇಲ್ಲ, ಸೊ ಕನೆಕ್ಟಿವಿಟಿನೇ ಇಲ್ಲ, ಫೋನ್ ಇತ್ತಿಲ್ಲ ಅಲ್ಲಿ ಏನು. ಸೊ ಹಾಗಾಗಿ ಇಡೀ ಯೂನಿಟ್ ಒಟ್ಟಿಗೆ ಹೊರಡೋದು. ಸೊ ಒಂದು ಕಾರು ಏನಾದ್ರು ಬ್ರೇಕ್ ಡೌನ್ ಆಯ್ತು, ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಒಬ್ರಿಗೊಬ್ರು ಜೊತೆ ಇರ್ತಾರೆ ಅಂತ. ಸೊ ಹಾಗಾಗಿ 2:30-3 ಗಂಟೆಗೆ ಹೇಳ್ತಾ ಇದ್ದಿದ್ದು ಇದೆ. ರವಿಚಂದ್ರನ್ ಅವ್ರ ಸಿನಿಮಾದಲ್ಲೂ ಅಷ್ಟೇ ಅರ್ಲಿ ಮಾರ್ನಿಂಗ್ ಶಾರ್ಟ್ಸ್ ತೆಗಿಯೋರು ಔಟ್ಡೋರ್ಗೆಲ್ಲ ಹೋದಾಗ. ಈಗ ಸ್ಟ್ಯಾಂಡರ್ಡ್ ಆಗಿ ಎಸ್ಪೆಷಲಿ ನನ್ನ ಮಗಳು ಹುಟ್ಟಿದ್ಮೇಲೆ ಅವಳು ಸ್ಕೂಲು ಅದು ಅಂತ ಶುರು ಆದಾಗ 5 ಗಂಟೆಗೆ ಎದ್ದೇ ಹೇಳಲೇಬೇಕು ಕಂಪಲ್ಸರಿ. ಅವಾಗ್ಲಿಂದ ಯೋಗ ಮಾಡ್ಕೊಂಡ್ ಬಂದಿದ್ದೀನಿ. ಐ ಹ್ಯಾವ್ ನೆವರ್ ಬೀನ್ ದಟ್ ಜಿಮ್ ಪರ್ಸನ್. ಇದುವರೆಗೂ ಆ ಥರ ಹೋಗಿದ್ದೀನಿ ಜಿಮ್ಗಿಲ್ಲ ಅಂತಲ್ಲ, ಬಟ್ ನಾಟ್ ಆನ್ ಅ ರೆಗ್ಯುಲರ್ ಬೇಸಿಸ್. ಗೊತ್ತಿಲ್ಲ ಹಿಂಗ್ ಮುಂದೆ ಏನಾದ್ರು ಹೋಗ್ತೀನೋ, ಬಟ್ ಐ ಪ್ರಿಫರ್ ಟು ವಾಕ್ ಅಂಡ್ ಡೂ ಯೋಗ. ಮುಂಚಿಂದನೂ ಅದೇನೆ, ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಒಂದೊಂದ್ಸತಿ ಮಧ್ಯದಲ್ಲಿ ಏನೋ ಹುಷಾರ್ ತಪ್ತು ಅಥವಾ ತುಂಬಾ ಟ್ರಾವೆಲ್ ಇದ್ದಾಗ ಆಬ್ವಿಯಸ್ಲಿ ಮಿಸ್ ಆಗುತ್ತೆ. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ನನ್ನ ಯೋಗ ಪ್ರಾಣಾಯಾಮ ಅದೆಲ್ಲ ಏನಿದೆ, ಆಮೇಲೆ ವಾಕಿಂಗ್ ಆದಷ್ಟು ಮಾಡ್ತೀನಿ. ಮನೆ ಕೆಲಸ ತುಂಬಾ ಮಾಡ್ತೀನಿ. ಅದು ಬಿಟ್ರೆ ಸ್ಟ್ರೆಸ್ ಹೇಗೆ ರಿಲೀವ್ ಮಾಡ್ಕೋತೀನಿ ಅಂದ್ರೆ ಗೊತ್ತಿಲ್ಲ. ಐ ಆಮ್ ವೆರಿ ಕ್ಲಿಯರ್. ಏನಂತಾರೆ, ಈ ಸಿನಿಮಾ ಪ್ರಪಂಚ ಬಿಟ್ಟು ನಂದೇ ಆದ, ನಾನು ಜನಕ್ಕೆ ನೋಡಿದಾಗ ಸುಧಾರಾಣಿ ಸೆಲೆಬ್ರಿಟಿ, ಆದರೆ ಅದ್ರ ಈಚೆ ಬಂದಾಗ ನಾನು ನಿಮ್ಮ ಥರನೇ, ಎಲ್ಲರ ಥರನೇ ಒಂದು ಆರ್ಡಿನರಿ ಪರ್ಸನ್. ಸೊ ನನಗೆ ಅದ ನನ್ನ ಒಂದು ಪರ್ಸನಲ್ ಲೈಫ್ ಇದೆ ಆ್ಯಂಡ್ ಐ ಆಮ್ ವೆರಿ ಪ್ರೊಟೆಕ್ಟಿವ್ ಅಬೌಟ್ ಇಟ್. ಆ್ಯಂಡ್ ಯಾವುದೇ ವಿಚಾರಕ್ಕೆ ಬಂದಾಗ್ಲೂ ಮುಂಚಿಂದನೂ ಅಷ್ಟೇ ಅದು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಆ ವಿಚಾರದಲ್ಲಿ. ಅಮ್ಮ ಯಾವಾಗಲೂ ಹೇಳೋರು, ರೈಲ್ವೆ ಹಳಿಗಳ ಥರ ಇರಬೇಕು ನಿನ್ನ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಲೈಫ್, ನೆವರ್ ಅಲೌ ಇಟ್ ಟು ಮಿಕ್ಸ್ ಅಂತ. ಸೊ
ಪರ್ಸನಲ್ ಲೈಫ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನೋ ಪ್ರೊಫೆಷನ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀನೋ ವೈಸ ವರ್ಸ. ಸೊ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಆ್ಯಂಡ್ ಅದಕ್ಕೆ ಅಂತಾನೆ ಅದರದ್ದೇ ಆದ ಡೆಡಿಕೇಟೆಡ್ ಟೈಮ್ ಮೇಂಟೈನ್ ಮಾಡ್ತೀನಿ. ಹಾಗಂತ ಅಂದ್ಬಿಟ್ಟು ಸ್ಟ್ರೆಸ್ಸೇ ಆಗಲ್ವಾ, ಆಗತ್ತೆ. ಆವಾಗ ಆ್ಯಸ್ ಯೂಶುವಲ್ ಯೋಗ ಪ್ರಾಣಾಯಾಮ ಇದೆ, ಅಥವಾ ನನ್ನ ಪರ್ಸ್ನಲ್ ಫ್ರೆಂಡ್ಸ್ಗಳಿದ್ದಾರೆ ಅವ್ರ ಜೊತೆ ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದು. ನಂಗೆ ಮನೆ ಕ್ಲೀನಿಂಗ್ ಅದು ತುಂಬ ಇಷ್ಟ. ಕ್ಲೀನಿಂಗ್ ತುಂಬ ಇಷ್ಟ. ಸೊ ಕ್ಲೀನ್ ಮಾಡ್ತೀನಿ, ನನ್ನ ಪೆಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ನನ್ನ ಮಕ್ಕಳು ಅವ್ರಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಶಾಪಿಂಗ್ ಹೋಗ್ತೀನಿ, ವಿಂಡೋ ಶಾಪಿಂಗ್ ಹೋಗ್ತೀನಿ. ಸೊ ಆಮೇಲೆ ನನಗೆ ಅಡುಗೆ ಮನೆ ಸಾಮಾನುಗಳು ಇಂಥದ್ದೆಲ್ಲ ಕಲೆಕ್ಟ್ ಮಾಡೋದು ಇಷ್ಟ. ಸೊ ಅಂಥದ್ದೇನಾದ್ರು ಸಿಗತ್ತೆ ಅಂದರೆ ಗಂಟೆಗಟ್ಟಲೆ ಹುಡುಕ್ತಾ ಇರ್ತೀನಿ. ಸೊ ಯಾ, ಹಾಗೆ ಬೇಸಿಕ್ಲಿ ಐ ಆಮ್ ವೆರಿ ಕ್ಲಿಯರ್ ಇನ್ ಮೈ ಥಾಟ್ಸ್ ಆ್ಯಂಡ್ ವೆರಿ ಸಿಂಪಲ್. ಹಾಂ, ಎಸ್. ಈಗಿನ ಕಾಲದ ಯುವತಿ ಅಥವಾ ಮಹಿಳೆಯರು ಎಲ್ಲರೂ ಕನಸು ಕಾಣ್ತಾರೆ. ಸೊ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಅವ್ರಿಗೆ ನೀವು ಏನು ಅಡ್ವೈಸ್ ಕೊಡ್ತೀರಾ? ಆ್ಯಂಡ್ ಇನ್ನೊಂದೇನು ಅಂತಂದರೆ, ಪರ್ಸ್ನಲ್ ಲೈಫು ಮತ್ತು ವರ್ಕಿಂಗ್ ಲೈಫು ಎರಡೂ ಮಿಕ್ಸ್ ಮಾಡೋಕೆ ಹೋಗ್ತಾರೆ ಕೆಲವೊಬ್ಬರು. ಅದಾಗಲ್ಲ ಅವರಿಗೆ, ಸರಿದೂಗಿಸ್ಕೊಳಕ್ಕೆ ಹೋಗಿ ಅಂಥವ್ರಿಗೆ ಏನು ಹೇಳ್ತೀವಿ? ಅಡ್ವೈಸ್ ಅಷ್ಟೇ. ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ. ನಾನು ಏನಂತಾರೆ, ಇವಾಗ ಎಕ್ಸಾಂಪಲ್, ನಾನು ಸಿನಿಮಾಗೆ ಬರಬೇಕು, ನಾನು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ. ಆದರೆ ಒಂದು ರಿಯಾಲಿಟಿ ಅನ್ನೋದು ಒಂದಿರುತ್ತೆ, ಅದನ್ನು ನಾವು ಮರಿಬಾರ್ದು. ಕನಸು ನಾನು ಏನೋ ಕಾಣ್ಬೋದು, ನಾನು ನಾಳೆ ಇಂಡಿಯಾಗೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಕನಸು ಕಾಣೋಕ್ಕೆ ತಪ್ಪೇನಿಲ್ಲ. ಆದರೆ ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂದರೆ ಅದಕ್ಕೆ ಬೇಕಾದಂಥ ಅರ್ಹತೆಗಳು ನನ್ನಲ್ಲಿ ಇದೆಯಾ ಅನ್ನೋದನ್ನ ನಾನು ನೋಡ್ಕೋಬೇಕು. ನಾನು ಇವಾಗ ಮೇಯ್ನ್ ಆಗಿ ಆಮ್ ಐ ರೆಡಿ ಟು ಸ್ಯಾಕ್ರಿಫೈ ಮೈ ಪರ್ಸನಲ್ ಲೈಫ್? ಇಲ್ಲ. ಆಮೇಲೆ ಇನ್ನು ಕೆಲವು ಬೇಕಾದಷ್ಟು ಅದಕ್ಕೆ ಅಂತ ಸ್ಯಾಕ್ರಿಫೈಸ್ಗಳು ಮಾಡ್ಬೇಕು, ನಾನು ಅದೆಲ್ಲ ಮಾಡಕ್ಕೆ ರೆಡಿ ಇದ್ದೀನಾ? ಇಲ್ಲ. ಅದಕ್ಕೆ ಕೆಲವೊಂದು ಕ್ರೈಟೀರಿಯಾಸ್ ಇದೆ, ಅದೆಲ್ಲ ಇದೆಯಾ ನನ್ನಲ್ಲಿ? ಇಲ್ಲ. ಸೊ ನಾನು ಅವಾಗ ಅದ್ರ ಕಡೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಿ ಫ್ರಸ್ಟ್ರೇಟ್ ಆಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅದ್ರ ಬದಲು ನನ್ನ ಸ್ಟ್ರೆಂತ್ ಏನಿದೆ ಅದನ್ನು ನಾನು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಅದನ್ನು ಮಾಡಿಕೊಂಡು ಒಬ್ರನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಳ್ಳೋದು ತಪ್ಪಿಲ್ಲ. ಅವ್ರು ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಏನೆಲ್ಲ ಮಾಡಿದ್ದಾರೆ, ಇದನ್ನು ನನ್ನ ಒಂದು ನಾನು ಇಷ್ಟಪಡ್ತಾ ಇರೋದಕ್ಕೆ ನನ್ನ ಸ್ಟ್ರೆಂತ್ಗೆ ಹೇಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋದು ಅಂತ. ಸೊ ಒಂದು ಫಿಟ್ನೆಸ್ ಇರ್ಬೋದು. ಇವಾಗ ಎಕ್ಸಾಂಪಲ್, ನಾನು ಆಗಲೇ ಹೇಳ್ದಂಗೆ ಸಿನಿಮಾಗೆ ಬರಬೇಕು ಅಂತಿದ್ದಾರೆ. ಸೊ ಅದು ಇವಾಗ ಅವಕಾಶಗಳು ತುಂಬ ಕಷ್ಟ. ಆಮೇಲೆ ಇಲ್ಲಿ ಸಸ್ಟೈನ್ ಆಗೋದು ಕಷ್ಟ. ಆಮೇಲೆ ಎಮೋಷ್ನಲಿ ಆ್ಯಂಡ್ ಮೆಂಟಲಿ ಯು ಹ್ಯಾವ್ ಟು ಬಿ ಎ ವೆರಿ ಸ್ಟ್ರಾಂಗ್ ಪರ್ಸನ್ ಸಿನಿಮಾ ಇಂಡಸ್ಟ್ರಿಲಿ ಸರ್ವೈವ್ ಆಗಬೇಕು ಅಂದರೆ. ಈಗ ಅಷ್ಟೊಂದು ಅವಕಾಶಗಳು ಸಿಗಲ್ಲ. ಎಸ್ಪೆಷಲಿ ಮಹಿಳೆಯರಿಗೆ ಶೆಲ್ಫ್ ಲೈಫ್ ತುಂಬ ಕಮ್ಮಿ. ಸೊ ನೀವು ಒಂದು 2-3 ವರ್ಷ ಮಾಡಿಬಿಟ್ಟು ಆ್ಯಕ್ಟ್ ಮಾಡಿಬಿಟ್ಟು ಹೀರೋಯಿನ್ನೇ ಆಗ್ಬೋದು, ಇನ್ನೇನಾದ್ರೂ ಅಥವಾ ಕ್ಯಾರೆಕ್ಟರ್ ರೋಲ್ಸೇ ಮಾಡ್ಬೋದು. ಆಮೇಲೆ ಏನು ಮಾಡ್ತೀರಾ? ನಿಮಗೆ ಅವಕಾಶಗಳು ಕಡಿಮೆ ಆದಾಗ ನೀವೇನು ಮಾಡ್ತೀರಾ? ನಿಮ್ಗೊಂದು ಪ್ಲ್ಯಾನ್ ಬಿ ಇರಬೇಕು. ಸೊ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು. ಇವಾಗ ಯಾರನ್ನೋ ಒಬ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀರಾ, ಅವ್ರು ಏನು ಮಾಡ್ತಾರೆ? ಫಿಟ್ನೆಸ್ಸು, ಇದು ಅದೆಲ್ಲ ನಿಮ್ಮ ಲೈಫ್ಗೆ ಅಳವಡಿಸ್ಕೊಳ್ಳಿ. ನಿಮ್ಗೆ ಇಲ್ಲದೇ ಇದ್ರೂ ಏನಂತಾರೆ, ನೀವು ಸಿನಿಮಾಗೆ ಬರದೇ ಇದ್ರು ಅದೆಲ್ಲ ನಿಮ್ಮ ಜೀವನಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಟ್ರೆಂತ್ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿ. ಸೊ ಯು ಕ್ಯಾನ್ ಬಿಕಮ್ ಅನ್ ಅಚೀವರ್ ಇನ್ ಎನಿ ವಿಚ್ ವೇಸ್. ಸಿನಿಮಾಗೆ ಬಂದು ಸಾಧನೆ ಮಾಡಬೇಕು ಅಂತಿಲ್ಲ. ಆಮೇಲೆ ಸಿನಿಮಾ, ಈ ಕಲೆ ಅನ್ನೋದು ಒಂದು ದೊಡ್ಡ ಸಮುದ್ರ. ಆಮೇಲೆ ಕೋಟ್ಯಾಂತರ ಜನದಲ್ಲಿ ನಾನೇ ಎಷ್ಟೋ ಸತಿ ಅನ್ಕೋತೀನಿ, ನನಗಿಂತ ಚೆನ್ನಾಗಿರೋರು, ನನಗಿಂತ ಟ್ಯಾಲೆಂಟೆಡ್ ಬೇಕಾದಷ್ಟು ಜನ, ಸಾವಿರಾರು ಜನ ಇರ್ತಾರೆ. ಆದರೆ ದೇವರು ನನ್ನನ್ನು ಆಯ್ಕೆ ಮಾಡಿ ನನಗೆ ಇದು ಕೊಟ್ಟಾಗ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ನಾನು ಯಾವುದೇ ಕಾರಣಕ್ಕೂ ಇದನ್ನು ಒಂದು ಬೇರೆ ರೀತಿಲಿ ಬಳಸ್ಕೊಳ್ಳೋದಕ್ಕಾಗಲಿ ಅಥವಾ ನೆಗ್ಲೆಕ್ಟ್ ಮಾಡೋದಾಗಲಿ ನಾನು ಮಾಡಲ್ಲ. ಏಕೆಂದರೆ ದಿಸ್ ಇಸ್ ಸಮಥಿಂಗ್ ಸೋ ಸೀಕ್ರೆಟ್. ಆ ಕಲಾ ಸರಸ್ವತಿ ಸೇವೆ ಇದೆಯಲ್ಲ, ಅದು ತುಂಬ ಪುಣ್ಯವಾದ ಕೆಲಸ. ಸೊ ಅದಕ್ಕೆ ನಿಮ್ಮ ಸ್ಟ್ರೆಂತ್ ಏನಿದೆಯೋ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಆ ಇದರಲ್ಲಿ ಚಾನಲಲ್ಲಿ ಹೋಗಿ, ಇನ್ಸ್ಟೆಡ್ ಆಫ್ ಆಗದೆ ಇರೋದನ್ನು ಅದ್ರ ಹಿಂದೆ ಬಿದ್ದು ಕಷ್ಟಪಡೋದ್ರಲ್ಲಿ ಯಾವ. ಓಕೆ. ಸೊ ಇವಾಗ ಇತ್ತೀಚಿನ ಒಂದು ಚಿತ್ರರಂಗದಲ್ಲಿ, ಅದು ಕನ್ನಡ ಇಂಡಸ್ಟ್ರಿಯಲ್ಲಿ ಬದಲಾವಣೆಗಳಾಗ್ತಾ ಇದೆ, ಗ್ರೋತ್ಗಳಾಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಗೊತ್ತಿಲ್ಲ, ಅದು ಗ್ರೋತ್ ಅಂತ ಎಲ್ಲಾ ಸೆನ್ಸಲ್ಲೂ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಅಫ್ಕೋರ್ಸ್ ಟೆಕ್ನಿಕಲಿ ತುಂಬ ಅಡ್ವಾನ್ಸ್ ಆಗಿದೆ, ಟೆಕ್ನಾಲಜಿ ತುಂಬ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಸಿನಿಮಾ
ಮೇಲೆ. ಆ್ಯಂಡ್ ಅಫ್ಕೋರ್ಸ್ ಅದೇ ಟೈಮ್ಗೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ತುಂಬ ಹೊಡೆತಾನು ಬೀಳ್ತಾ ಇದೆ. ಬಟ್ ವೈಯಕ್ತಿಕವಾಗಿ ನನಗನ್ಸೋದು ಸಿನಿಮಾ ಎಲ್ಲೋ ಮುಂಚೆ ಇವಾಗ ಆ ಕನೆಕ್ಟ್ ಇಲ್ಲ ಜನದ ಜೊತೆ, ಸಿನಿಮಾಗಳು ಕನೆಕ್ಟ್ ಆಗ್ತಾ ಇಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಪ್ರದರ್ಶನಕ್ಕಾಗಲಿ ಅಥವಾ ಜನಕ್ಕೆ ತಲುಪೋ ವಿಚಾರದಲ್ಲಾಗಲಿ. ಆ ಒಂದು ಇದರಲ್ಲಿ ನಾವು ಫೇಲ್ ಆಗ್ತಾ ಇದ್ದೀವಿ. ನಮ್ಮ ಕನ್ನಡ ಇಂಡಸ್ಟ್ರಿ ಮುಂಚೆ ಆ ಒಂದು ವೈಭೋಗ ಏನಿತ್ತು, ಆ ಒಂದು ಗ್ರೋತ್ ಏನಿತ್ತು, ಈಗ ಕಾಣ್ತಾ ಇಲ್ಲ. ಸೊ ಇಟ್ ಈಸ್ ಸ್ಯಾಡ್. ಏಕೆಂದರೆ ಇದರಿಂದ ಬರೀ ನಾವು ನಮ್ಮ ಒಂದು ಇದು ನೋಡ್ಕೊಳ್ಳೋದಲ್ಲ, ಇದರಿಂದ ಸಾವಿರಾರು ಜನ, ಲಕ್ಷಾಂತರ ಜನ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿನ ನೆಚ್ಕೊಂಡು. ಸೊ ಎಲ್ಲರಿಗೂ ಒಂದೊಂದು ರೀತಿಲಿ ಹೊಡ್ತಾ ಬೀಳ್ತಾ ಇದೆ, ಬರೀ ಕಲಾವಿದರು ಅಂತಲ್ಲ. ಸೊ ಸಮ್ವೇರ್ ಎಲ್ಲಿ ತಪ್ಪು ಹೋಗ್ತಾ ಇದೀವಿ ಗೊತ್ತಿಲ್ಲ. ಬಟ್ ಒಂದು ಕ್ಯುಮ್ಯುಲೇಟಿವ್ ಎಫರ್ಟ್ ಬೇಕು. ವಿ ನೀಡ್ ಟು ಬ್ರಿಂಗ್ ಬ್ಯಾಕ್ ಕನ್ನಡ ಸಿನಿಮಾ ಅಗೇನ್ ಆನ್ ಇಟ್ಸ್ ಫೀಟ್. ಎಸ್, ಬದಲಾವಣೆ ಹಾಗೆ ಆಧುನಿಕತೆ ಅಂತ ಹೋಗಿ ಈಗ ಪ್ರಪಂಚನೇ ಬದಲಾಗ್ತಾ ಇದೆ ಅದು. ಓಕೆ, ಇನ್ನೊಂದು ವಿಚಾರ, ಸಿನಿಮಾದ ಮೂಲಕ ಸಮಾಜವನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡಲಿಕ್ಕೆ ಸಾಧ್ಯನಾ ಅಂತ? ಖಂಡಿತವಾಗ್ಲು. ಇವಾಗ ನನಗೆ ಎಷ್ಟೋ ಜನ ಹೇಳಿದ್ದಾರೆ, ಇವಾಗ ಎಕ್ಸಾಂಪಲ್ ಕೊಡಬೇಕು ಅಂದರೆ ಅವನೇ ನನ್ನ ಗಂಡ ಸಿನಿಮಾ, ಅದನ್ನು ನೋಡಿ ಎಷ್ಟೋ ಜನ ಹೇಳಿದ್ದಾರೆ, ಓ ನಮ್ಮಲ್ಲಿ ಯಾರು ಹೆಂಗಿದ್ರು, ನಾವು ಆಮೇಲೆ ನಮ್ಮ ಥಾಟ್ ಪ್ರಾಸೆಸ್ ಚೇಂಜ್ ಆಯಿತು, ಇಲ್ಲ ಅವ್ರು ಓದಬೇಕು, ಅಥವಾ ಚಿಕ್ಕ ವಯಸ್ಸು ಗಂಡ ಕಳ್ಕೊಂಡ್ರೆ ಏನಂತೆ, ಅವ್ರಿಗೆ ಜೀವನ ಮಾಡೋ ಹಕ್ಕಿಲ್ವಾ, ಅಥವಾ ಅವರು ಮತ್ತೆ ಯಾಕೆ ಮದುವೆ ಆಗಬಾರ್ದು, ಇದೆಲ್ಲ. ಸೊ ಖಂಡಿತವಾಗ್ಲೂ ಸಿನಿಮಾ ಹ್ಯಾಸ್ ಅ ಬಿಗ್ ಇಂಪ್ಯಾಕ್ಟ್ ಆನ್ ಸೊಸೈಟಿ. ಸೊ ಡೆಫಿನೆಟ್ಲಿ ಅದನ್ನು ನಾವು ಈ ವಿಜುವಲ್ ಮೀಡಿಯಾ ಏನಿದೆ, ಇಟ್ ಪ್ಲೇಸ್ ಅ ವೆರಿ ಹ್ಯೂಜ್ ರೋಲ್. ಅದು ಬೆಳ್ಳಿ ತೆರೆ ಆಗಿರ್ಬೋದು, ಕಿರುತೆರೆ ಆಗಿರ್ಬೋದು, ಅಥವಾ ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾನೇ ಆಗಿರ್ಬೋದು. ಇವಾಗ ನೀವು ನೋಡ್ತು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ರೀಲ್ ಮಾಡ್ತಾರೆ, ಅದನ್ನ ನೋಡಿ 10 ಜನ ರೀಲ್ ಮಾಡ್ತಾರೆ, ಅಥವಾ ಯಾರೋ ಒಂದು ಸೀರೆ ತಗೋತಾರೆ, ಎಲ್ಲರೂ ನೀವೆಲ್ಲಿ ತಗೊಂಡ್ರಿ ಅಂತ ಕೇಳ್ತಾರೆ. ಸೊ ಇಟ್ ಹ್ಯಾಸ್ ಅ ವೆರಿ ಬಿಗ್ ಇಂಪ್ಯಾಕ್ಟ್. ಆ್ಯಂಡ್ ಡೆಫಿನೆಟ್ಲಿ ಇದನ್ನು ನಮ್ಮ ಸುತ್ತಮುತ್ತ ಬೇಕಾದಷ್ಟು ನೆಗೆಟಿವ್ ಥಿಂಗ್ಸ್ ನಡೀತಾ ಇರುತ್ತೆ, ನಕಾರಾತ್ಮಕದ ವಿಷಯಗಳು ತುಂಬಾ ಇದೆ. ಹಂಗಂತ ಅಂದ್ಬಿಟ್ಟು ನಾವು ಯಾವಾಗಲೂ ಸದಾ ಬೋಧನೆ ಮಾಡ್ತಾ ಕೂತಿರ್ಬೇಕು ಅಂತಲ್ಲ, ಬಟ್ ಇನ್ ಅ ನೈಸ್ ವೇ ವಿ ಕ್ಯಾನ್ ಮೇಕ್ ಅ ಪಾಸಿಟಿವ್ ಆ್ಯಂಡ್ ಅ ಹ್ಯಾಪಿ ಚೇಂಜ್. ಓಕೆ, ಸೊ ನಿಮ್ಮ ಹಾಬಿಗಳ ವಿಚಾರಕ್ಕೆ ಬರೋಣ. ಸೊ ನಿಮ್ಮ ಫೇವ್ರೇಟ್ ಹಾಬಿ ಯಾವುದು? ಫೇವ್ರೆಟ್ ಹಾಬಿ ಅಂದರೆ ಯಾರಿಗೂ ಗೊತ್ತಿರಬಾರ್ದು, ಯಾರಿಗೂ ಸೀಕ್ರೆಟ್ ಅಂದ್ರೆ ಕ್ಲೀನಿಂಗ್ ಮಾಡ್ತಾ ಇರ್ತೀನಿ. ಆಮೇಲೆ ನನ್ನ ಅಡಿಗೆ ಮನೆ ಜೋಡಿಸ್ಕೊಳ್ಳೋದು, ಆಮೇಲೆ ನನ್ನ ಅಡಿಗೆ ಮನೆಗೆ ಇನ್ಯಾವುದೋ ಹೊಸ ಕ್ರಾಕರಿ ತಗೋಬೋದಾ, ಇನ್ನೇನು ಪಾತ್ರೆ ತಗೋಬಹುದು, ಅಥವಾ ಟೇಬಲ್ ಇನ್ನೊಂದೇನು ತಗೋಬಹುದು, ಇಂಥದ್ದೆಲ್ಲ ತುಂಬಾ ನೋಡ್ತಾ ಇರ್ತೀನಿ. ಅಫ್ಕೋರ್ಸ್ ಬುಕ್ಸ್ ಓದೋದು, ನನ್ನ ಪೆಟ್ಸ್ ಜೊತೆ ಆಟ ಆಡೋದು, ಅವ್ರಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇದೆಲ್ಲ. ಓಕೆ, ಹೆಣ್ಮಕ್ಳಿಗೆ ಅದರಲ್ಲೂ ಮದುವೆ ಆಗಿರೋರಿಗೆ ಒಂದು ದೊಡ್ಡ ಅಭ್ಯಾಸ ಇರುತ್ತೆ, ಎಷ್ಟಾಗುತ್ತೋ ಸೀರೆ ತಗೊಳ್ಳೋದು, ಎಷ್ಟಾಗುತ್ತೋ ಅಷ್ಟು ಸೀರೆ ತಗೊಳ್ಳೋದು, ಆಯಿತಾ? ಸೊ ಅದು ಸುಮ್ಮನೆ ಹಿಂಗೆ ಜೋಡ್ಕೊಂಡಿರುತ್ತದು, ಅದು ಯಾವಾಗ ಫಂಕ್ಷನಿಗೆ ಮಾತ್ರ ಅದನ್ನ ಎತ್ಕೊಂಡು ಹಾಕ್ಕೊಂಡಿರ್ತಾರೆ. ನೀವು ಹಾಗೇನಾ ಎಲ್ಲ ಕಲೆಕ್ಷನ್? ಆಬ್ವಿಯಸ್ಲಿ ಎಲ್ಲರೂ ಸೈಕಲ್ನಲ್ಲಿ ವಿ ಗೋ ಥ್ರೂ ದೋಸ್ ಸೈಕಲ್ಸ್ ಅಲ್ವಾ. ಒಂದು ಸ್ವಲ್ಪ ದಿನ ಹುಚ್ಚಾಪಟ್ಟೆ ಸೀರೆ ತಗೊಳ್ಳೋದು, ಒಂದು ಸ್ವಲ್ಪ ದಿನ ಡ್ರೆಸ್ಸಸ್ ತಗೊಳ್ಳೋದು, ಅದೆಲ್ಲ ಆಗಿದೆ. ಇವಾಗ ಮಗಳಿಗೆ ಕೊಡಲ್ಲ ಅನ್ನೋದು, ಮಗಳಿಗೆ ಕೊಡಲ್ಲ, ನಾನ್ ಕೊಡೋದಲ್ಲ, ಅವಳೇ ತಗೊಂಡ್ ಹಾಕ್ತಾರೆ. ಸೊ ಆ ಕ್ವೆಶ್ಚನ್ನೇ ಇಲ್ಲ, ಆ ಥರ ಅಲ್ಲ. ಬಟ್ ಇವಾಗ ನೋಡಿದಾಗ ಅನ್ಸುತ್ತೆ, ಅಯ್ಯೋ ಯಾಕೆ ಬೇಕು ಇಷ್ಟೊಂದು ಹಾಕೊಳ್ಳೋದಕ್ಕೆ ಅವಕಾಶ ಇರಲ್ಲ, ಯಾವಾಗ್ಲೂ ಹಾಕೊಳ್ಳೋದಕ್ಕೆ ಯಾಕೆ ಈಗ್ಲಿಂದ ತಗೊಂಡು ಇಟ್ಕೋಬೇಕು, ಯಾಕೆ ಅದೇ ಏನಂತಾರೆ, ಎಲ್ಲ ತಗೊಂಡ್ ನನಗೆ ಬೇಕು ಬೇಡ ಅಂತ. ಅಂಡ್ ಜೊತೆಗೆ ಈಗ ಈ ಪರಿಸರದ ಬಗ್ಗೆ ಅದೆಲ್ಲ ನೋಡ್ತಾ ಇದ್ದಾಗ, ಈ ಬಟ್ಟೆ ಎಸ್ಪೆಷಲಿ ಇದು ಫ್ಯಾಷನ್ ಇಂಡಸ್ಟ್ರಿಯಿಂದ ಇಷ್ಟೊಂದು ನಮ್ಮ ಎನ್ವೈರನ್ಮೆಂಟಲ್ಗೆ ಇಶ್ಯೂಸ್ ಆಗ್ತಾ ಇದೆ, ಪಲ್ಯೂಷನ್ ಆಗ್ತಾ ಇದೆ. ಸೊ ಅದೆಲ್ಲ ನೋಡಿದಾಗ ಎಸ್, ಐ ವಾಂಟ್ ಟು ಪ್ರಾಕ್ಟಿಸ್ ಮಿನಿಮಲಿಸಮ್ ಅಂತ. ಸೊ ಇವಾಗ ಫುಲ್ ಫ್ಲೆಜ್ಡ್ ಆಗಿ ಮಾಡ್ತಾ ಇದ್ದೀನಿ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಅದನ್ನ ಶುರು ಮಾಡಿದ್ದೀನಿ. ಸೊ ನಿಜವಾಗ್ಲೂ ಅವಶ್ಯಕತೆ ಇದ್ರಲ್ಲಿ ತಗೋತೀನಿ, ಇಲ್ಲ ಅಂತಂದ್ರೆ ವೆಯ್ಟ್ ಮಾಡಿ ನೋಡ್ತೀನಿ, ಇಲ್ಲ ನಂಗೆ ನಿಜವಾಗ್ಲೂ ಬೇಕಾ ಅಂತ. ಸೊ ಆಮೇಲೆ ಐ ಡಿಸೈಡ್. ಮಗಳಿಗೆ ಕೊಡ್ತೀರಾ? ಅವಳು ಇನ್ನೂ ಆ ಫೇಸಲ್ಲಿ ಇದ್ದಾಳೆ. ನಾನು ವಾಟ್ ಐ ಬಿಲೀವ್ ಇಸ್,
ತುಂಬ ವಿಷಯಗಳು ನಮ್ಮ ಒಂದು ಸೈಕಾಲಜಿ ಮೇಲೆ ತುಂಬ ಪ್ಲೇ ಆಗುತ್ತೆ. ನಾವು ಅದನ್ನು ಕೆಲವುದನ್ನು ನಾವು ಕರ್ವ್ ಮಾಡಬಾರ್ದು. ಅದೇನಾಗುತ್ತೆ ಬೇರೆ ರೀತಿಲಿ ಪ್ರಾಬ್ಲಮ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ. ನೋಡ್ತೀನಿ ಇದು ಹಾರ್ಮ್ಲೆಸ್, ಇದು ಮಾಡೋದ್ರಿಂದ ಬೇರೆ ಏನು ತೊಂದರೆ ಆಗಲ್ಲ ಅಂದ್ರೆ ತಗೋ ಅಂತೀನಿ. ಇಲ್ಲ ಅಂದ್ರೆ ಅವಳಿಗೆ ಹೇಳ್ತೀನಿ, ನೋಡು ಬೇಡ, ಇದ್ರ ಅವಶ್ಯಕತೆ ಇಲ್ಲ, ಯಾತಕ್ಕೆ ತಗೋಬೇಕು, ಹಿಂಗಾಗತ್ತೆ ಅಂತ. ಆ್ಯಂಡ್ ದಟ್ ವೇ ಶಿ ಇಸ್ ವೆರಿ ಸೆನ್ಸಿಬಲ್. ಅವಳಿಗೆ ಅರ್ಥ ಹೇಳಿ ಬಿಡಿಸಿ ಹೇಳಿ ಅರ್ಥ ಮಾಡಿಸ್ಬಿಟ್ರೆ ಶಿ ವಿಲ್ ಅಗ್ರಿ. ವಾವ್, ನೈಸ್ ಮ್ಯಾಮ್.